ಹೆಲೋ ಆ್ಯಂಡ್ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಡೇರ್ ಡೆವಿಲ್ ಟ್ಯಾಗ್. ಈ ವಿಡಿಯೋದಲ್ಲಿ ಪುಣೆ ಸಿಟಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗಿದೆ ನೋಡೋಣ. ನಾವಿಲ್ಲೇ ನೋಡ್ತಾ ಇದ್ದೀವಲ್ಲ, ಇದು ನಮ್ಮ ಕಡೆ ಮೆಜೆಸ್ಟಿಕ್ ಏನಿದೆಯಲ್ಲ ಬೆಂಗಳೂರಲ್ಲಿ, ಅದೇ ಥರ ಪುಣೆ ಸ್ಟೇಷನ್ ಅಂತ. ಸೊ ಎಲ್ಲ ಬಸ್ಗಳು ಇಲ್ಲಿ ಕನೆಕ್ಟ್ ಆಗ್ತವೆ ಮತ್ತು ಟ್ರೈನ್ ಸ್ಟೇಷನ್ ಇಲ್ಲೇ ಪಕ್ಕದಲ್ಲೇ ಇದೆ. ಸೇಮ್ ನಮ್ಮದು ಮೆಜೆಸ್ಟಿಕಲ್ಲಿ ಮಾರ್ಕೆಟಲ್ಲಿ ಯಾವ ಥರ ಇರ್ತಾರಲ್ಲ ರಶ್ಶು, ಅಷ್ಟೇ ರಶ್ ಇದೆ, ಸ್ವಲ್ಪ ಕಮ್ಮಿ ಇದೆ ಅಷ್ಟೇ. ಸೊ ನಮ್ಮ ಕಡೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇದೆ, ಬಟ್ ಇಲ್ಲಿ ಅದೇ ಥರ ಇರೋ ಬಸ್ ಸ್ಟ್ಯಾಂಡ್ ಇದು ಈ ಕಡೆ ಇದೆ. ಮತ್ತು ಈ ಕಡೆ ಆಟೋಗಳು ಯೆಲ್ಲೋ ಮತ್ತು ಬ್ಲ್ಯಾಕ್ ಕಲರ್ ಇರ್ತವೆ, ನಮ್ಮ ಕಡೆ ಗ್ರೀನ್ ಕಲರ್ ಇದೆ. ಆ್ಯಕ್ಚುಲಿ ಕರ್ನಾಟಕದಲ್ಲೂ ಒಂದು ಟೈಮಲ್ಲಿ ಹಂಗೆ ಇತ್ತು, ಯೆಲ್ಲೋ ಮತ್ತು ಬ್ಲ್ಯಾಕು, ಆಮೇಲೆ ಕಲರ್ ಚೇಂಜ್ ಮಾಡಿದ್ರು. ಸೊ ನಾನು ಹಿಂದೆ ನೋಡ್ತಾ ಇದೆಯಲ್ಲ, ಇದು ಆಟೋ ಸ್ಟ್ಯಾಂಡು. ಸೊ ಆಟೋದವರು ಆ್ಯಕ್ಚುಲಿ ನಾರ್ಮಲ್ ಬೆಂಗಳೂರಲ್ಲಿ ಹೆಂಗಿದಾರಲ್ಲ ಹಂಗೇನೆ ಆಟೋದವ್ರು ಇಲ್ಲೂ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ. ಲೋಕಲ್ ಆಗಿಲ್ಲ ಅಂದರೆ ಸ್ವಲ್ಪ ಕಷ್ಟನೇ ಇಲ್ಲಿ. ಸೊ ಅಲ್ಲಿ ಕಾಣ್ತಾ ಇರೋದು ಪುಣೆ ರೈಲ್ವೆ ಸ್ಟೇಷನ್, ಅದು ಹೆಂಚಿನ ಮನೆ ಥರ ಇದೆಯಲ್ಲ ಅದು. ಸೊ ಪುಣೆ ಟಿಕೆಟ್ ಬುಕ್ಕು, ರಿಸರ್ವೇಷನ್ ಎಲ್ಲ ಇಲ್ಲಾಗುತ್ತೆ. ಎಷ್ಟು ಬಿಸಿಲಿದೆ ಅಂದರೆ ಇಲ್ಲಿ ಡಿವೈಸ್ ಓವರ್ ಹೀಟ್ ಆಗಿಬಿಟ್ಟು ಸ್ಟಾಪ್ ಮಾಡೋದು ರೆಕಾರ್ಡಿಂಗ್ ಅಂತ ಹೇಳ್ತಾ ಇದೆ, ಅಷ್ಟು ಬಿಸಿಲಿದೆ ಇಲ್ಲಿ. ಸೊ ಎಕ್ಸ್ಟ್ರೀಮ್ ಹೀಟು. ನಮ್ಮ ಕಡೆ ಗುಲ್ಬರ್ಗ, ರಾಯಚೂರು ಕಡೆ ಇರುತ್ತಲ್ಲ ಅಷ್ಟು ಟೆಂಪ್ರೇಚರ್ ಇದೆ ಇಲ್ಲಿ. ಇಲ್ಲಿನ ಫುಟ್ಪಾತು, ರೋಡ್ಗಳು ಮತ್ತು ಫುಟ್ಪಾತ್ ಮೇಲೆ ಹಾಕ್ಕೊಂಡಿರೋ ಅಂಗಡಿಗಳು ಎಲ್ಲ ಸಿಮಿಲರ್ ಬೆಂಗಳೂರು ಥರನೇ, ಅದರಲ್ಲಿ ಏನೂ ಚೇಂಜ್ ಇಲ್ಲ. ಹೋಟೆಲ್ಗಳು ಕೂಡ ಸೇಮ್ ಬೆಂಗಳೂರು ಥರನೇ, ಅದು ಸ್ವಲ್ಪ ಜಾಸ್ತಿ ಪಾನ್ ಮಸಾಲ ತಿಂತಾರೆ ಇಲ್ಲಿ. ಇದೇ ನೋಡಿ ಪುಣೆ ರೈಲ್ವೆ ಸ್ಟೇಷನ್. ಒಂದು ಪ್ಯೂರ್ ಅಥೆಂಟಿಕ್ ಮಹಾರಾಷ್ಟ್ರೀಯನ್ ಫುಡ್ ತಿನ್ನೋಣ ಅಂತ ಬಂದೆ, ಅದು ಮಿಸಾಲ್ ಅಂತ. ಅದಕ್ಕೆ ಇಲ್ಲಿರೋ ಸಜೆಸ್ಟ್ ಮಾಡಿದ್ದು ಈ ಹೋಟ್ಲಿಗೆ ಬನ್ನಿ ಅಂತ, ಜೋಗೇಶ್ವರಿ ಮಿಸಾಲ್ ಅಂತ. ಸೊ ತುಂಬ ಸ್ಪೈಸಿ ಆಗಿರುತ್ತೆ ಅಂತ ಕೇಳಿದ್ದೀನಿ, ನೋಡೋಣ ಹೇಗಿದೆ ಅಂತ. ये महाराष्ट्र का फूड है ना, मैं बेंगलुरु से आया हूँ ये खाने के लिए. सब लोग बोल रहे थे ये ट्राई करो. ಇದೇ ನೋಡಿ ಮಿಸಲ್ ಅಂತ. ಸೊ ಒಂದು ಪೀಸ್ ಬ್ರೆಡ್ ಇರುತ್ತೆ, ಪ್ಲೇನ್ಸು, ಮೊಳಕೆ ಕಾಳು, ಮೊಸರು, ಸ್ಯಾಲಡು, ಒಂದು ಮಸಾಲ ಮೇಲೆ ಚೌಚೌ ಮತ್ತು ಆನಿಯನ್ ಹಾಕಿರ್ತಾರೆ. ಇದನ್ನು ಮಿಸಾಲ ಅಂತ ಹೇಳ್ತಾರೆ. ಸೊ ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಇದರೊಳಗಡೆ ಇರೋದೆಲ್ಲ ಹೆಲ್ತಿ ಐಟಮ್ ಎಕ್ಸೆಪ್ಟ್ ಈ ಚೌಚೌ ಬಿಟ್ಟು ಮಿಕ್ಕಿದೆಲ್ಲ ಕಾಳು, ಹಸಿರು ಕಾಳು, ತರಕಾರಿ, ಜೊತೆಗೆ ಆ್ಯಕ್ಚುಲಿ ಮೊಳಕೆ ಕಾಳು ಕೊಟ್ಟಿದ್ದಾರೆ. ಸೊ ಇವಾಗ ನಾವೇನು ತಿಂದ್ವಲ್ಲ, ಇದು ಆ್ಯಕ್ಚುಲಿ ಕೇವಲ ಮಹಾರಾಷ್ಟ್ರದಲ್ಲಿ ಮಾತ್ರ ಸಿಗುತ್ತೆ. ನಾನು ಬೆಂಗಳೂರಲ್ಲಿ ಅಂತ ಎಲ್ಲೂ ನೋಡೇ ಇಲ್ಲ ಫುಡ್ನ. ಫಸ್ಟ್ ಟೈಮ್ ತಿಂದಿದ್ದು, ಒಂಥರ ಚೆನ್ನಾಗಿತ್ತು. ನಾನು ಕಂಪೇರ್ ಮಾಡೋಕ್ಕಾಗಲ್ಲ, ಅದು ಪಾವ್ ಭಾಜಿ ಅಂತ ಹೇಳ್ಬೋದಾ ಅಥವಾ ಬೇರೆ ಏನೋ ಅಂತ ಹೇಳೋಕ್ಕಾಗಲ್ಲ. ಇದು ಮಿಸ್ಸಲ್ಲಿ ಇದು ಕಂಪ್ಲೀಟ್ ಡಿಸ್ಟಿಂಕ್ಟ್ ಟೇಸ್ಟ್, ಇದು ಕಂಪ್ಲೀಟ್ಲಿ ಬೇರೆ ಥರ ಫ್ಲೇವರ್ ಇದು. ಸ್ಟ್ರೀಟ್ ಫುಡ್ ಸ್ಟಾಲ್ಗಳು ತುಂಬಾ ಸಿಗ್ತವೆ ಇಲ್ಲೂ. ಸೊ ಇಲ್ಲಿ ಮಹಾರಾಷ್ಟ್ರೀಯನ್ ಸ್ಟೈಲ್ ಸ್ಟ್ರೀಟ್ ಫುಡ್ ಏನೇನು ಬೇಕೋ ಎಲ್ಲ ತಿನ್ಬೋದು. ಆ್ಯಕ್ಚುಲಿ ವಡಾಪಾವ್ ನಾನು ಇನ್ನೂ ಟ್ರೈ ಮಾಡಿಲ್ಲ. ಇಲ್ಲಿನ ಮೆಟ್ರೋ ಸೇಮ್ ಬೆಂಗಳೂರು ಮೆಟ್ರೋ ಥರನೇ, ಮೆಟ್ರೋ ಸ್ಟೇಷನ್ ಕೂಡ ಬೆಂಗಳೂರು ಮೆಟ್ರೋ ಥರನೇ. ಸೊ ಪುಣೆ ಮೆಟ್ರೋ ಹೇಗಿದೆ ನೋಡೋಣ ಬನ್ನಿ. ಸೇಮ್ ಲಿಫ್ಟ್ ಇದೆ,
ಸ್ಟೇರ್ಸ್ ಇದೆ. ಆ್ಯಕ್ಚುಲಿ ಮೆಟ್ರೋ ಸ್ಟೇಷನ್ ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ. ಸೇಮ್ ಲೈಕ್ ಬೆಂಗಳೂರು ಮೆಟ್ರೋ ಯಾವ ಥರ ಮೇಂಟೈನ್ ಮಾಡಿದಾರಲ್ಲ ಅದೇ ಥರ ಮೆಟ್ರೋ ಮೇಂಟೈನ್ ಮಾಡಿದ್ದಾರೆ. ಸೊ PMC ಅಂತ ಒಂದು ಸ್ಟೇಷನ್ ತೊಗೊಂಡೆ. ಸುಮ್ಮನೆ ಮೆಟ್ರೋ ಹೆಂಗಿದೆ ಅಂತ ನೋಡೋಣ ಅಂತ ಅಷ್ಟೇ ಬಂದೆ. ಒಂದು 3-4 ಸ್ಟೇಷನ್ ದೂರ ಇರ್ಬೋದು, ಬಟ್ ಆ್ಯಕ್ಚುಲಿ ಕಂಪೇರ್ ಟು ಬೆಂಗಳೂರು ಇಲ್ಲಿ ಮೆಟ್ರೋ ಪ್ರೈಸಸ್ ಏನಿದೆಯಲ್ಲ ಅದು ತುಂಬ ಕಡಿಮೆ. ಸೊ ಮೆಟ್ರೋ ಪ್ಲ್ಯಾಟ್ಫಾರ್ಮ್ ಕೂಡ ಸಿಮಿಲರ್ ಇದೆ ಆ್ಯಕ್ಚುಲಿ. ಆದರೆ ಇಲ್ಲಿ ರೈಲ್ ಸ್ಪೆಷಾಲಿಟಿ ಏನಂದರೆ ಎಲೆಕ್ಟ್ರಿಸಿಟಿ ಬಂದ್ಬಿಟ್ಟು ಮೇಲಿಂದ ಸಪ್ಲೈ ಆಗುತ್ತೆ. ಸೊ ಮೇಲ್ಗಡೆ ಎಲೆಕ್ಟ್ರಿಸಿಟಿ ಲೈನ್ ಇದಾವೆ ನೋಡಿ, ಅಲ್ಲಿಂದ ಸಪ್ಲೈ ಆಗುತ್ತೆ ಎಲೆಕ್ಟ್ರಿಸಿಟಿ. ಆದರೆ ಬೆಂಗಳೂರು ಮೆಟ್ರೋದು ಎಲೆಕ್ಟ್ರಿಸಿಟಿ ಬಂದುಬಿಟ್ಟು ಈ ರೈಲ್ವೆ ಇದೆಯಲ್ಲ ಟ್ರ್ಯಾಕ್ಸು, ಈ ಟ್ರ್ಯಾಕ್ಸಿಂದನೇ ಎಲೆಕ್ಟ್ರಿಸಿಟಿ ಕನೆಕ್ಟ್ ಆಗಿರುತ್ತೆ ಮೆಟ್ರೋಗೆ. ಅದಕ್ಕೆ ಈ ಟ್ರ್ಯಾಕ್ಸ್ ಒಳಗಡೆ ಬೆಂಗಳೂರವರು ಬಿಡಲ್ಲ, ಅಂದರೆ ಇಲ್ಲೂ ಏನು ಜಂಪ್ ಮಾಡೋಂಗಿಲ್ಲ. ಸೇಮ್ ಟು ಸೇಮ್ ಬೆಂಗಳೂರಲ್ಲಿ ಹೆಂಗಿದೆ ಹಂಗೆ ಸೇಮ್ ಟು ಸೇಮ್. ಸೊ ಎಷ್ಟು ಗಂಟೆಗೆ ಬರುತ್ತೆ ಏನು ಎಲ್ಲ ಇಲ್ಲೇ ಹಾಕಿರ್ತಾರೆ. ಆ ಕಡೆಯಿಂದ ಒಂದು ಮೆಟ್ರೋ ಬರ್ತಾ ಇದೆ. ಸೇಮ್ ರೈಲ್ಗಳು ಹೆಂಗಿರ್ತಾವಲ್ಲ ಅದೇ ಥರ ಮೇಲಿಂದ ಕರೆಂಟ್ ಬರೋದು ಇದಕ್ಕೆ. ಸೊ ಮಧ್ಯಾಹ್ನ ಹೊತ್ತು ಅಷ್ಟು ರಶ್ ಇರಲ್ಲ. ನಾರ್ಮಲ್ ಬೆಳಗ್ಗೆ ಸಾಯಂಕಾಲ ತುಂಬ ರಶ್ ಇರುತ್ತೆ. ಸೇಮ್ ಅಂದರೆ ಬೆಂಗಳೂರು ರಶ್ ಇರಲ್ಲ. ಬಟ್ ಮೆಟ್ರೋ ಲೆಂತ್ ಇದೆಯಲ್ಲ ಅದು ಅಷ್ಟೊಂದು ಉದ್ದ ಇಲ್ಲ ಬೆಂಗಳೂರಿಗಿಂತ. ಸ್ವಲ್ಪ ಚಿಕ್ಕ ಮೆಟ್ರೋಗಳಿವು. ಇಬ್ಬರು ಡ್ರೈವರ್ ಇದ್ದಾರೆ. ಓಕೆ, ನಿಂತ್ಕೊಂಡೆ ಹೋಗ್ಬೇಕು ಅನ್ನೋ ಥರ ಇದೆ ಆ್ಯಕ್ಚುಲಿ. ಇಲ್ಲಿ ಮೆಟ್ರೋ ಒಳಗಡೆ ಸೈಕಲ್ ತಂದುಬಿಟ್ಟಿದ್ದಾರೆ ಅವರು. ಸೊ ಪುಣೆ ಮೆಟ್ರೋ ಸ್ಟೇಷನ್, ಪುಣೆ ಮೆಟ್ರೋ ಇದು ಸಿಮಿಲರ್ ಟು ಬೆಂಗಳೂರಲ್ಲಿ ಯಾವ ಥರ ಇದೆಯಲ್ಲ ಅದೇ ಥರ ಏರ್ ಕಂಡೀಷನ್, ಬಟ್ ಸೈಜಲ್ಲಿ ಸ್ವಲ್ಪ ಚಿಕ್ಕದಿದೆ ಅಷ್ಟೇ. ನಾನು ಜಾಸ್ತಿ ಏನು ತೊಗೊಂಡಿಲ್ಲ ಆ್ಯಕ್ಚುಲಿ. ನೆಕ್ಸ್ಟ್ 4th ಸ್ಟಾಪಲ್ಲಿ ನಾನು ಹಿಡಿಬೇಕು. ಬಟ್ ಇದು ಜಸ್ಟ್ ಮೆಟ್ರೋ ಹೇಗಿದೆ ಅಂತ ನೋಡೋಕ್ಕೆ ಇಷ್ಟ ಬಂದೆ. ನಾವು ನಡ್ಕೊಂಬಂದಿದ್ದೆ ರೋಡ್ ಅವಾಗಲೇ. ರೈಲ್ವೆ ಸ್ಟೇಷನ್. ಎಸ್, ಇಲ್ಲಿ ಸೈಕಲ್ ಮೆಟ್ರೋ ಒಳಗಡೆ ಅಲೋ ಇದೆ. ತುಂಬ ಸರ್ಪ್ರೈಸ್ ಆಯಿತು ನೋಡಿ, ಬಟ್ ಇದು ತುಂಬ ಒಳ್ಳೆಯದು. ಸೊ ಅಲ್ಲಿಗೆ ನಮ್ಮ ಟ್ರೈನ್ ಪ್ರಯಾಣ ಮುಗೀತು. ಇದೇ ಮೆಟ್ರೋಲ್ ಬಂದಿದ್ದು ನಾನು. ಪುಣೆಯಲ್ಲೂ ಕೂಡ 2 ಲೈನ್ಸ್ ಅದು ಮೆಟ್ರೋದು. ಬೇರೆ ಲೈನ್ಸ್ಗಳು ಇನ್ನೂ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಬೆಂಗಳೂರಲ್ಲಿ ಹೆಂಗೆ ಕನ್ಸ್ಟ್ರಕ್ಟ್ ಆಗ್ತಾ ಇದೆಯಲ್ಲ ಅದೇ ಥರ ಇಲ್ಲೂ ಕನ್ಸ್ಟ್ರಕ್ಟ್ ಆಗ್ತಾ ಇದ್ದಾವೆ ಇನ್ನೂ. ಇಲ್ಲಿ ಇವಾಗ ಸದ್ಯಕ್ಕೆ ಪರ್ಪಲ್ ಲೈನ್ ಮತ್ತು ಬ್ಲೂ ಲೈನ್ ಅಂತ ಇದೆ. ಕಾಣಿಸ್ತಾ ಇಲ್ಲ. ಬ್ಲೂ ಲೈನ್, ಪರ್ಪಲ್ ಲೈನ್. ಸೊ ಇಲ್ಲಿ ಇನ್ನೊಂದೇನೆಂದರೆ ಸೈಕಲ್ ಅಲೋ ಮಾಡ್ತಾರೆ ಕಣ್ರಿ. ಇಲ್ಲಿ ಬೆಂಗಳೂರು ಮೆಟ್ರೋದವರು ಸೈಕಲ್ ಅಲೋ ಮಾಡಲ್ಲ, ಬಟ್ ಇಲ್ಲಿ ಮೆಟ್ರೋ ಸೈಕಲ್ ಅಲೋ ಮಾಡ್ತಾರೆ. ಸೈಕಲಲ್ಲಿ ಅರ್ಧ ದೂರ ಬಂದುಬಿಟ್ಟು ಹೋಗಬೇಕು, ಅಲ್ಲಿಗೆ ಆರಾಮಾಗಿ ಸೈಕಲ್ನ ಮೆಟ್ರೋ ಒಳಗಡೆ ನಿಲ್ಲಿಸ್ಕೊಂಡು ಹೋಗ್ಬೋದು. ಅಷ್ಟು
ಒಳ್ಳೆ ಫೆಸಿಲಿಟಿ ಇದೆ ಇಲ್ಲಿ, ಲೈಕ್ ರಿಸ್ಟ್ರಿಕ್ಷನ್ ಇಲ್ಲ. ಇನ್ನೊಂದೇನೆಂದರೆ ಇಲ್ಲಿ ಸಿಕ್ಕಾಪಟ್ಟೆ ಎಲೆಕ್ಟ್ರಿಕ್ ಬಸ್ಗಳು, ಅದು ಎಲೆಕ್ಟ್ರಿಕ್ AC ಬಸ್ಗಳಿದ್ದಾವೆ. ಅದು ತುಂಬ ಒಳ್ಳೆಯ ವಿಚಾರ, ಜಾಸ್ತಿ ಪೊಲ್ಯೂಷನ್ ಆಗಲ್ಲ. ಆ ಬಸ್ಸು ಪ್ಯೂರ್ ಎಲೆಕ್ಟ್ರಿಕ್ ಅಂತೆ. ನಮ್ಮ ಕಡೆ BMTC ಅಂತ ಹೆಂಗಿದೆಯೋ ಇಲ್ಲಿ PMPL. ಸೊ ನನ್ನಿಂದೆ ನೋಡ್ತಾ ಇದ್ದೀರಲ್ಲ, ಅದು ಒಂದು ಟಿಪಿಕಲ್ ಬಸ್ ಸ್ಟಾಪ್. ಸೊ ಜನಗಳು ಕೂತ್ಕೊಳ್ಳೋದಕ್ಕೆ ಆ್ಯಕ್ಚುಲಿ ಒಂದು ಒಳ್ಳೆ ಬಸ್ ಸ್ಟಾಪ್ ಇದೆ ಇಲ್ಲಿ. ಆ್ಯಕ್ಚುಲಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್, ತುಂಬ ಹೀಟ್ ಇದೆ ಅಷ್ಟೇ, ಅದು ಬಿಟ್ಟರೆ ಫೆಸಿಲಿಟೀಸ್ಗೇನು ಕಮ್ಮಿ ಇಲ್ಲ ಇಲ್ಲಿ. ನಾನು ವಾಟರ್ ಬಾಟಲಲ್ಲಿ ನೀರು ಇಟ್ಕೊಂಡೇ ಓಡಾಡ್ತಾ ಇದ್ದೀನಿ ಅವಾಗಿಂದ, ಯಾಕಂದರೆ ಅಷ್ಟೊಂದು ಹೀಟ್ ಇದೆ ಇಲ್ಲಿ. ನೀರು ಕುಡ್ದಿಲ್ಲ ಅಂದರೆ ಬದುಕಕ್ಕೆ ಆಗಲ್ಲ ಇಲ್ಲಿ. ಇದು ಒಂದು ಪಾಶ್ ಏರಿಯಾ ಅಂತ ಹೇಳ್ಬೋದು. ಅಲ್ಲಿರುವಂತಹ ಫುಟ್ಪಾತ್ ಮತ್ತು ರೋಡು. ಆ್ಯಕ್ಚುಲಿ ಇನ್ನೊಂದು ನೋಟಿಸ್ ಮಾಡೋದೇ ಅಂದರೆ ಇಲ್ಲಿ ರೋಡ್ ತುಂಬ ಕ್ಲೀನಾಗಿದೆ, ಅಂದರೆ ಪಾಟ್ ಹೋಲ್ಸೇ ಇಲ್ಲ ಇಲ್ಲಿ. ಸಿಟಿ ಮಧ್ಯ ಒಳಗಡೆ ಕೆಲವೊಂದು ಕಡೆ ಅಂದರೆ ಸಿಟಿ ಮಧ್ಯದಲ್ಲೆಲ್ಲ ಮರ ಗಿಡ ಇರ್ತವೆ, ಸ್ವಲ್ಪ ತಂಪಾಗಿರುತ್ತೆ. ಬಟ್ 50% ಆಫ್ ದ ಸಿಟಿ ಹಿಂಗಿರುತ್ತೆ, ಇನ್ನು 50% ಆಫ್ ದ ಸಿಟಿ ಬಂದುಬಿಟ್ಟು ಕಂಪ್ಲೀಟು ಬಿಸಿಲಲ್ಲಿ ಒಣಕೊಂಡು ಹೋಗ್ಬೇಕು ನಾವು. ಇಲ್ಲೊಂದು ಮೂವಿ ಥಿಯೇಟರ್ ಇದೆ. ಆ್ಯಕ್ಚುಲಿ ನಾನು ಇಳಿದಿದ್ದು ಮೆಟ್ರೋ ಸ್ಟೇಷನ್ ಇದು, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು PMC ಅಂತ. ಸೊ ಲೇನ್ ಚೇಂಜ್ ಮಾಡಬೇಕಂದ್ರೆ ಅಲ್ಲೊಂದು ಮೆಟ್ರೋ ಸ್ಟೇಷನ್ ಕಾಣ್ತಾ ಇದೆಯಲ್ಲ ಅದು. ಸೊ ಬ್ಲೂ ಲೇನಿಂದ ಪರ್ಪಲ್ ಲೇನ್ಗೆ ಹೋಗ್ಬೇಕಂದ್ರೆ ಆ ಮೆಟ್ರೋ ಸ್ಟೇಷನಲ್ಲಿ ಚೇಂಜ್ ಮಾಡ್ಕೋಬೇಕು ನಾವು. ಮುಥಾ ರಿವರ್ ಅಂದರೆ ಪುಣೆ ಒಳಗಡೆ ಒಂದು ರಿವರ್ ಹಾದು ಹೋಗುತ್ತೆ. ಆ್ಯಕ್ಚುಲಿ ಪುಣೆ ಒಳಗಡೆ ಇರುವಂಥ ರಿವರ್ ಇದು. ಸೊ ಅಂದರೆ ಇದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ಅಷ್ಟೊಂದು ನೀರಿಲ್ಲ, ಬಟ್ ರಿವರ್ ಹರಿತಾ ಇದೆ. ತುಂಬ ಜನ ಏನು ಹೇಳಿದ್ರು ಅಂದರೆ ನನಗೆ ಸಮ್ಮರ್ ಸೀಸನಲ್ಲಿ ಬರಬಾರ್ದು ಪುಣೆಗೆ, ಬಂದರೆ ರೈನಿ ಸೀಸನಲ್ಲಿ ಬರಬೇಕಂತ. ಬಟ್ ನಾನು ಬಂದಿರೋದು ಸಮ್ಮರ್ ಸೀಸನಲ್ಲಿ. ಸೊ ಸಿಟಿ ಒಳಗಡೆ ಆ್ಯಕ್ಚುಲಿ ವಾಟರ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ, ಗೊತ್ತಿಲ್ಲ ಏನೇನು ಮಿಕ್ಸ್ ಮಾಡಿದ್ದಾರೆ ಅಂತ. ಸೊ ಇದರಲ್ಲಂತೂ ಸ್ವಿಮ್ ಮಾಡೋಕ್ಕಂತೂ ಆಗಲ್ಲ, ಇದು 100% ಶೋರ್, ಅಷ್ಟು ಕಲುಷಿತ ಆಗಿದೆ. ರಿಯಾಲಿಟಿ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಇಲ್ಲಿ ಎಷ್ಟು ಬಿಸಿಲಿದೆ ಅಂದರೆ ಇಲ್ಲಿ ಗಾಳಿನೇ ಬೀಸಲ್ಲ, ಭಾರತದ ಧ್ವಜ ಆರ್ತಾ ಇಲ್ಲ ಅಂದರೆ ಗಾಳಿ ಬೀಸ್ತಾ ಇಲ್ಲ ಅಂತ. ಸೊ ಅಷ್ಟೊಂದು ಬಿಸಿಲಿದೆ ಇಲ್ಲಿ. ಇದು ಇಲ್ಲಿನ ಫೇಮಸ್ ನದಿ. ಆದರೆ ಈ ನದಿಗೆ ಬರೋ ಕಲ್ಮಶನೆಲ್ಲ ಬಿಟ್ಬಿಟ್ಟು ಫುಲ್ಲು ಕೊಳಚೆ ಮಾಡಿಬಿಟ್ಟಿದ್ದಾರೆ, ಕಂಪ್ಲೀಟ್ ಕಲುಷಿತ ಮಾಡಿಬಿಟ್ಟಿದ್ದಾರೆ. ಒಂಥರ ಒಂದು ಟೈಮಲ್ಲಿ ಫ್ರೆಶ್ ವಾಟರ್ ಹರಿತಾ ಇತ್ತು ಈ ನದಿಯಲ್ಲಿ, ಆದರೆ ಇವಾಗ ಒಂಥರ ಮೋರಿ ವಾಟರ್ ಆಗಿಬಿಟ್ಟಿದೆ. ಆದ್ರೂ ಇಲ್ಲಿ ಜನ ಫೋಟೋ ಶೂಟ್ ಮಾಡೋದಕ್ಕೇನು ಕಮ್ಮಿ ಇಲ್ಲ, ಬರೋದೆಲ್ಲ ಹಾಳು ಮಾಡಿಬಿಟ್ಟು.